ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ರೋಟರಿ ಸಂಸ್ಥೆ ವತಿಯಿಂದ ಉಚಿತ ನೋಟ್ ಪುಸ್ತಕ ಮತ್ತು ಸಮವಸ್ತ್ರ ವಿತರಣೆ. ಸತತ 29 ವರ್ಷಗಳಿಂದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಆಸರೆಯಾಗಿ ನಿಂತ ರೋಟರಿ ಕ್ಲಬ್ ಬೇತಮಂಗಲ ಗ್ರಾಮೀಣ ವಿದ್ಯಾಸಂಸ್ಥೆಯ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 2 ಜೊತೆ ಸಮವಸ್ತ್ರ, ನೋಟ್ ಪುಸ್ತಕ, ಪಠ್ಯಪುಸ್ತಕ ಹಾಗೂ ಶಾಲಾ ಬ್ಯಾಗ್ ಸೇರಿದಂತೆ ಕಲಿಕಾ ಸಾಮಗ್ರಿಗಳನ್ನು ಕೆಜಿಎಫ್ ರೋಟರಿ ಕ್ಲಬ್ ವತಿಯಿಂದ ವಿತರಣೆ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ರೋಟರಿ ಸಂಸ್ಥೆಯ ಕೋಲಾರ ಜಿಲ್ಲಾ ಜೋನಲ್ ಗವರ್ನರ್ ಹಾಗೂ ಶಾಲಾ ಕಾರ್ಯದರ್ಶಿ ಅಮು ಲಕ್ಷ್ಮೀನಾರಾಯಣ್, ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕೆಜಿಎಫ್ ರೋಟರಿ ಸಂಸ್ಥೆಯು ಕಳೆದ 29 ವರ್ಷಗಳಿಂದ ಸತತವಾಗಿ ಉಚಿತ ಸಮವಸ್ತ್ರ ಹಾಗೂ ನೋಟ್ ಪುಸ್ತಕಗಳು ಮತ್ತು ಕಲಿಕಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಆಸರೆಯಾಗಿ ನಿಂತಿದೆ ಎಂದರು. ಇನ್ನು ಕೆಜಿಎಫ್ ತಾಲೂಕು ರೋಟರಿ ಸಂಸ್ಥೆಯ ಅಧ್ಯಕ್ಷ ಬಾಬು ಮಾತನಾಡಿ, ರೋಟರಿ ಸಂಸ್ಥೆಯು ಸಾಮಾಜಿಕವಾಗಿ ಹಲವು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಶಿಕ್ಷಣ ಕ್ಷೇತ್ರಕ್ಕೆ ಮೊದಲ ಮತ್ತು ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಕೆಜಿಎಫ್ ತಾಲೂಕು ಅಧ್ಯಕ್ಷ ನರಸಿಂಹಮೂರ್ತಿ, ರೋಟರಿ ಸಂಸ್ಥೆಯ ಕಾರ್ಯದರ್ಶಿ ಉಮೇಶ್, ಖಜಾಂಚಿ ಮಂಜುನಾಥ್, ಕಾಲೇಜು ಪ್ರಾಂಶುಪಾಲರಾದ ಮಲ್ಲಿಕಾರ್ಜುನ್, ಶಾಲಾ ಕೋಶಾಧಿಕಾರಿ ಪ್ರಭಾಕರ್, ಮುಖ್ಯ ಶಿಕ್ಷಕರು ಗಂಗುಲಪ್ಪ ಸೇರಿದಂತೆ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ಎಲ್ಲ ಮಕ್ಕಳಿಗೂ ಕೂಡ 2 ಜೊತೆ ಉಚಿತವಾಗಿ ಬಟ್ಟೆ ಮತ್ತು ಬರೆಯೋ ಪುಸ್ತಕ, ಓದೋ ಪುಸ್ತಕ ಮತ್ತು ಅವರು ತಮ್ಮ ಪರಿಕರಗಳ ಪುಸ್ತಕ ಮತ್ತು ಬ್ಯಾಗು ಎಲ್ಲ ತಗೊಂಡ್ಬರೋದಕ್ಕೆ ಬ್ಯಾಗು, ಇವೆಲ್ಲವನ್ನು ಕೂಡ 25 ವರ್ಷಗಳಿಂದ ರೋಟರಿ ಸಂಸ್ಥೆ ಕೆಜಿಎಫ್ ಮತ್ತು ಗ್ರಾಮೀಣ ವಿದ್ಯಾಸಂಸ್ಥೆಯ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು 26 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ. ಮುಂದೆ ಇವತ್ತು ಒಳ್ಳೆ ದಿನವಾಗಿರೋದ್ರಿಂದ 10 ಜನಕ್ಕೆ ಸಾಂಕೇತಿಕವಾಗಿ ಇದನ್ನು ಕೊಟ್ಟು ಮುಂದಿನ ಒಂದು ವಾರದಲ್ಲಿ ಎಲ್ಲ 8ನೇ ತರಗತಿ ಮಕ್ಕಳಿಗೂ ಕೂಡ ಹೊಸ ದಾಖಲಾತಿಯ ಎಲ್ಲ ಮಕ್ಕಳಿಗೂ ಕೂಡ ಇದನ್ನು ಕೊಡ್ತಕ್ಕಂಥ ಗುರುತಿರುವಂತಹ ಜವಾಬ್ದಾರಿಯನ್ನ ರೋಟರಿ ಕ್ಲಬ್ ಕೆಜಿಎಫ್ ಮತ್ತು ನಾವು ಸಹಯೋಗದಲ್ಲಿ ಮಾಡೋದಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಈ ಒಂದು ವೇದಿಕೆಯಲ್ಲಿ ಅಸಿಸ್ಟೆಂಟ್ ಗವರ್ನರ್ ಎಲ್ ನರಸಿಂಹಮೂರ್ತಿ ಅವರು, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮತ್ತು ನನ್ನ ಸನ್ಮಿತ್ರರು ಹಾಗೂ ರೋಟರಿ ಕ್ಲಬ್ನ ಪ್ರತಿಷ್ಠಿತ ರೋಟರಿ ಕ್ಲಬ್ ಕೆಜಿಎಫ್ನ ಅಧ್ಯಕ್ಷರಾದಂತಹ ಬಾಬುರವರೇ ಮತ್ತು ನಮ್ಮ ಕಾಲೇಜಿನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಮಲ್ಲಿಕಾರ್ಜುನರವರೇ ಮತ್ತು ಎಲ್ಲದಕ್ಕೂ ಈ ಒಂದು ಸ್ಪೋರ್ಟ್ಸ್ ನಮ್ಮಲ್ಲಿ ಅತಿ ಹೆಚ್ಚು ಚೆನ್ನಾಗಿ ಬರಬೇಕಾದ್ರೆ ಮತ್ತು ಮಕ್ಕಳ ಒಂದು ಕ್ರೀಡೆಗಳಲ್ಲಿ ಹೆಚ್ಚು ಪ್ರೋತ್ಸಾಹದಾಯಕವಾಗಬೇಕಾದ್ರೆ ನಮ್ಮ ಪ್ರಭಾಕರ್ ಸರ್ ಅವರು ಭಾರಿ ಇಂಪಾರ್ಟೆಂಟು ಮತ್ತು ಅದ್ರ ಜೊತೆಗೆ ಮುಖ್ಯ ಶಿಕ್ಷಕರು ಗಂಗಲಪ್ಪ ಅವರು, ಎಲ್ಲ ನಮ್ಮ ಆತ್ಮೀಯ ಶಿಕ್ಷಕರು ಕೂಡ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಮತ್ತು ಆಟೋಟಗಳಲ್ಲಿ ನಮ್ಮಲ್ಲಿ ಎಲ್ಲ ದೈಹಿಕ ಶಿಕ್ಷಕರು ಕೂಡ ಭಾರಿ ಶ್ರಮಪಟ್ಟು ಈಗಲಿಂದ ಕೂಡ ಮುಂದೆ ಬರ್ತಕ್ಕಂಥ ಏನು ಈ ಹೋಬಳಿ ಮಟ್ಟ, ತಾಲೂಕು ಮಟ್ಟ, ಯಾವುದೇ ಒಂದು ಮಟ್ಟಕ್ಕೆ ತಯಾರಿಗೋಸ್ಕರ ಈಗಲಿಂದ ಕೂಡ ನಾವು ಕ್ರೀಡೆಗಳನ್ನ ಪ್ರಾರಂಭ ಮಾಡಿದ್ದೇವೆ. ಅವರಿಂದ ಎಲ್ಲ ಮಕ್ಕಳು ಕೂಡ ಇನ್ನೂ ಹೆಚ್ಚು ಹೆಚ್ಚು ಚೆನ್ನಾಗಿ ನೀವು ಇದು ಮಾಡಬೇಕು. 8ನೇ ತರಗತಿ ನಾವು ಯಾವುದೊಂದಕ್ಕೂ ಕೂಡ ನೀವು 8ನೇ ತರಗತಿ ಮಕ್ಕಳಿಗೆ ಪ್ರಾರ್ಥನೆ ಇರ್ಬೋದು, ಸ್ವಾಗತ ಇರ್ಬೋದು, ಬರೆಯೋ ಏನೇ ಒಂದು ಪ್ರೋಗ್ರಾಮ್ನ ನಾವು 8ನೇ ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮಕ್ಕಳು ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದೇವೆ. ಮುಂದೆ ಎಲ್ಲ ಮಕ್ಕಳಿಗೂ ಕೂಡ ಒಂದು ವಾರದೊಳಗಡೆ ನಿಮಗೆ ಎಲ್ಲ ಸವಲತ್ತುಗಳನ್ನು ಕೂಡ ಅದ್ದೂರಿಯಾಗಿ ಫಂಕ್ಷನ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿ ನಾನು ವೈಯಕ್ತಿಕವಾಗಿ ಗ್ರಾಮೀಣ ವಿದ್ಯಾಸಂಸ್ಥೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಇವತ್ತು ರೋಟರಿ ಸಂಸ್ಥೆ ನೀಡ್ತಾ ಇದೆ ಅಂದ್ರೆ ಅದರ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಇದೇ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಅಮು ಲಕ್ಷ್ಮಣ ಸರ್ ಅವರು ಈ ಸಂಸ್ಥೆಯಲ್ಲಿ ಇದ್ಕೊಂಡೆ ರೋಟರಿ ಸಂಸ್ಥೆನೂ ಕಟ್ಟಿರೋದು ಅವರಿಗೆ ಕೆಜಿಎಫ್ ನಲ್ಲಿ. ನಾವೆಲ್ಲ ಸಂಸ್ಥೆನಲ್ಲಿ ನಿನ್ನೆ ಮೊನ್ನೆ ಬಂದಿದ್ದು, ಆದ್ರೆ ಅದು ಒಂದು ದೊಡ್ಡ ಹೆಮ್ಮರೆ ಇದ್ದಂಗೆ ಅವರು. ಸೊ ಅವರು ನಮ್ಮನ್ನೆಲ್ಲ ಬೆಳೆಸ್ತಾ, ಜೊತೆಗೆ ರೋಟರಿ ಸಂಸ್ಥೆನ ಬೆಳೆಸ್ತಾ, ಅದ್ರ ಜೊತೆಗೆ ನಿಮ್ಮ ಸೇವೆಯನ್ನು ಕೂಡ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಹಾಗಾಗಿ ನಾವು ಆಮು ಲಕ್ಷ್ಮಣ ಸರ್ ಈ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ತದೆ. ರೋಟರಿ ಸಂಸ್ಥೆ ಮಾಡ್ತಾ ಇರ್ಬೋದು, ಅದರ ಕ್ರೆಡಿಟ್ ಎಲ್ಲ ಅವ್ರಿಗೆ ಹೋಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ. ಮತ್ತೆ ಈ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರೇ, ಪ್ರೆಸಿಡೆಂಟ್ ನಮ್ಮ ಬಾಬು ಸರ್ ಅವರೇ, ಹೆಡ್ ಮಾಸ್ಟರ್ ಗಂಗುಲಪ್ಪ ಸರ್ ಅವರೇ, ಪ್ರಿನ್ಸಿಪಾಲ್ರಾಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಸರ್ ಮತ್ತು ನಮ್ಮೆಲ್ಲ ಶಾಲೆಯ ಸಿಬ್ಬಂದಿ ವರ್ಗದವರೇ, ಇದು ಏನು 25 ವರ್ಷಗಳಿಂದ ಕೊಟ್ಕೊಂಡು ಬರ್ತಾ ಇರೋದು. ಇವತ್ತು ನಿನ್ನೆ ಮೊನ್ನೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಅಥವಾ ಯಾವುದೋ ಬೇರೆ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥದ್ದು, ಇದು ಸೇವಾ ಮನೋಭಾವನೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಮಗೆ 29 ಇಯರ್ಸ್ ಇಂದ 29 ವರ್ಷಗಳಿಂದ ಕೊಡ್ತಾ ಇರ್ತಕ್ಕಂಥದ್ದು ಬಹಳ
ಉತ್ತಮವಾಗಿರ್ತಕ್ಕಂಥ ಸೇವೆ, ಒಂದು ಸೇವಾ ಮನೋಭಾವನೆಯಿಂದ ಮಾತ್ರ ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ. ಬೇರೆ ಏನಾದ್ರೂ ಉದ್ದೇಶ ಇದ್ರೆ ಯಾವುದೋ ಆ ಸಮಯ ಸಂದರ್ಭ ಕೊಟ್ಟು ಸುಮ್ಮನಾಗ್ತಾರೆ. ಆದ್ರೆ ಇದು ಒಂದು ಸೇವಾ ಮನೋಭಾವನೆಯಿಂದ ಇದು ಮುಂದುವರಿತಾ ಇರ್ತಕ್ಕಂಥ ಬಹಳ ಸಂತೋಷ ಕೊಡ್ತದೆ. ಆಮೇಲೆ ವಿದ್ಯಾರ್ಥಿಗಳಿಗೆ ನನ್ನ ಕಿವಿ ಮಾತೇನಪ್ಪ ಅಂದ್ರೆ, ನಾವೆಲ್ಲ ಓದ್ತಿರ್ಬೇಕಾದ್ರೆ ಒಂದು ಪೆನ್ಸಿಲ್ ಇರಲಿಲ್ಲ, ಒಂದು ಕರೆಕ್ಟಾಗಿ ಒಂದು ಪೆನ್ ಇರಲಿಲ್ಲ, ಒಂದು ನೋಟ್ ಪುಸ್ತಕ ಇರ್ತಿರ್ಲಿಲ್ಲ, ಒಂದು ಸರಿಯಾಗಿ ಬ್ಯಾಗ್ ಇರ್ತಿರ್ಲಿಲ್ಲ, ಒಂದು ಸರಿಯಾಗಿ ಶರ್ಟ್ ಇರಲಿಲ್ಲ, ಒಂದು ಸರಿಯಾಗಿ ಪ್ಯಾಂಟ್ ಅಲ್ಲ ನಿಕ್ಕರ್ ಇರ್ತಿರ್ಲಿಲ್ಲ. ಪ್ಯಾಂಟ್ ಪ್ರಶ್ನೆನೇ ಇಲ್ಲ, ನಿಕ್ಕರು 1 to 7 ನಿಕ್ಕರು, ಆಮೇಲೆ ಪ್ಯಾಂಟ್ ನೋಡ್ತಾ ಇದ್ವಿ ನಾವೆಲ್ಲ. ಆ ಪ್ಯಾಂಟ್ಗೆ ಎಷ್ಟು ಪ್ಯಾಚ್ ಗೊತ್ತಾ? 2 ಪ್ಯಾಚ್ 3 ಪ್ಯಾಚ್ 4 ಪ್ಯಾಚ್ ಆಗ್ತಾ ಇದ್ವಿ. ಗೊತ್ತಾ ಪ್ಯಾಚ್ ಅಂದ್ರೆ? ಈಗೆಲ್ಲ ಒಂದ್ ಸ್ವಲ್ಪ ಸಣ್ಣ ತೂತಾದ್ರೆ ನಾವು ತೆಗೆದು ಬಿಸಾಕ್ತಿವಿ. ಪೆನ್ಸಿಲ್ ಒಂದ್ ಸ್ವಲ್ಪ ಸೌದ್ರೆ ಏನ್ ಮಾಡ್ತೀವಿ? ತೆಗೆದು ಬಿಸಾಕ್ಬಿಡ್ತೀವಿ. ಹೌದಾ? ಇಷ್ಟೊತ್ತ ಕೈಯಲ್ಲಿ ಹಿಡಿಯಕ್ ಆಗಲ್ಲ ಅಂದ್ರೆ ಬಿಸಾಕ್ಬಿಡೋದು. ನಾವ್ ಹಂಗಲ್ಲ, ಕೈಯಲ್ಲಿ ಹಿಡಿಯಕ್ ಆಗಿಲ್ಲ ಅಂದ್ರೆ ಅದನ್ನ ಹಿಡಿದು ಅದನ್ನೇನೋ ಮ್ಯಾಜಿಕ್ ಮಾಡಿ ಅದು ಮುಗಿಯೋವರೆಗೂ ಬಿಡ್ತಿರ್ಲಿಲ್ಲ. ರೀಫಿಲ್ ನ ಚೇಂಜ್ ಮಾಡಿ ನೀವು ಪೆನ್ ಆಗಿದ ತಕ್ಷಣ ಯೂಸ್ ಅಂಡ್ ಥ್ರೋ ಅಷ್ಟೇ ಅಲ್ವಾ? ನಾವಲ್ಲ, ಹಾಗಲ್ಲ. ಆ ಪೆನ್ಗೆ ಒಂದೇ ಪೆನ್ನೆ, ಅದಕ್ಕೆ ರೀಫಿಲ್ ಚೇಂಜ್ ಮಾಡ್ತಾ ಇದ್ವಿ. ಬರೀ ರೀಫಿಲ್ ಕೊಂಡ್ಕೊಳ್ಳೋದು, ಅವ್ರು ಚೇಂಜ್ ಮಾಡೋದು. ಸೊ ಈ ತರ ಎಲ್ಲ ತುಂಬಾ ಕಷ್ಟಪಟ್ಟು ಓದ್ತಾ ಇದ್ದಂತ ದಿನಗಳು ಅವತ್ತು. ಆದ್ರೆ ಇವತ್ತು ನಿಮ್ಗೆ ಎಲ್ಲ ಸೌಕರ್ಯಗಳು ಇದಾವೆ. ನಿಮ್ ತಂದೆ ತಾಯಿ ಕಷ್ಟಪಟ್ಟು ದುಡಿದು ಯಾರಿಗೋಸ್ಕರ ದುಡಿತಾರೆ? ನಿಮ್ಗೋಸ್ಕರ ದುಡಿತಾರೆ. ನಿಮ್ಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದನ್ನು ಕೊಡುವಂಥದ್ದು. ಇವತ್ತು ಏನು ಕಮ್ಮಿ ಇಲ್ಲ. ನಿಮ್ ತಂದೆ ತಾಯಿನೇ ತಗೊಡ್ಬೇಕು ಅಂತಿಲ್ಲ. ನೋಡಿ, ಇಂಥ ರೋಟರಿ ಸಂಸ್ಥೆ ಅಥವಾ ಇಂಥ ಮಹಾನ್ ವ್ಯಕ್ತಿಗಳು ಇವತ್ತು ನಿಮ್ಗೆಲ್ಲ ಕೂಡ ರೆಡಿ ಇದ್ದಾರೆ. ಆದ್ರೆ ಏನಾಗ್ಬೇಕಾಗಿರೋದು? ಏನಾಗ್ಬೇಕು? ಎಲ್ಲ ಸಿಗತ್ತೆ ನಿಮ್ಗೆ. ಆದ್ರೆ ಏನಾಗ್ಬೇಕು? ಅದರಿಂದ ನೀವು ಓದ್ಬೇಕು. ಎಲ್ಲ ಮಾಡ್ತಾ ಇರೋದು ಏನಕ್ಕೆ ಹೇಳಿ? ನೀವು ಚೆನ್ನಾಗಿ ಓದ್ಬೇಕು ಅಂತ. ಹಾಗಾಗಿ ನೀವು ಒಳ್ಳೆ ವಿದ್ಯಾಭ್ಯಾಸವನ್ನ ಪಡ್ಕೊಂಡ್ರೆ ಇದೆಲ್ಲ ಸಾರ್ಥಕ ಆಗ್ಬೇಕು. ಇವರೆಲ್ಲ ಕೊಟ್ಟಿದ್ದಲ್ಲ, ಏನೋ ಒಂದು ಪುಸ್ತಕ ಕೊಟ್ರು, ನೋಟ್ ಪುಸ್ತಕನೂ ಅಷ್ಟೇ, 1-2 ಪೇಜೋ 3 ಪೇಜೋ ಬರೆದ್ಬಿಟ್ಟು ಬೇಜಾರಾದ್ರೆ ನೋಟ್ಬುಕ್ ಬಿಸಾಕದಷ್ಟೇ, ಇನ್ನೊಂದು ಹೊಸ ತಗೊಳ್ಳೋದ ನಾವೆಲ್ಲ ಇಂಥ ನೋಟ್ಬುಕ್ ನೋಟ್ಸ್ ಬರ್ದು ಕೊನೆಯಲ್ಲಿ 4-5 ಪೇಜ್ ಉಳಿದ್ರು ಕೂಡ ಆ ತರ ಉಳಿದಿರ್ತಕ್ಕಂಥ 5-6 ಬುಕ್ ಅಲ್ಲೂ ಇರ್ತಕ್ಕಂಥ ಲಾಸ್ಟ್ ಪೇಜಸ್ ಎಲ್ಲ ಹರ್ಕೊಂಡು ಒಂದು ಬುಕ್ ಅನ್ನ ಸೂಜಿ ದಾರ ಹಾಕಿ ನಾವೇ ಓದೋದನ್ನ. ಶಿಕ್ಷಕರೇ ಮತ್ತು ಮುದ್ದು ಮಕ್ಕಳೇ, ಏನು 2025 ಮತ್ತು 26ನೇ ಸಾಲಿನ ಈ ಶಾಲೆಯಲ್ಲಿ ಹೋದಂಥ ಮಕ್ಕಳು ಒಳ್ಳೆಯ ಫಲಿತಾಂಶ ತಂದುಕೊಟ್ಟು ಈ ಶಾಲೆಗೆ ಒಳ್ಳೆಯ ಕೀರ್ತಿ ತಂದುಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳು ಹೇಳ್ತಾ, ಅದೇ ರೀತಿ ಲಾಸ್ಟ್ ಇಯರು ಈ ಕ್ರೀಡೆಯಲ್ಲಿ ಏನು ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್ ಮತ್ತು ಅಥ್ಲೆಟಿಕ್ಸ್ ಈ ಶಾಲೆಯಲ್ಲಿ ತುಂಬ ಉತ್ತಮವಾಗಿ ಭಾಗವಹಿಸಿ ಆಟ ಆಡಿ ಈ ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಅದಕ್ಕೆ ಮುಖ್ಯ ಕಾರಣಕರ್ತರು ಮತ್ತು ಟೀಚರ್ಸು ಮತ್ತು ಸರ್ವೇಶು ಮತ್ತು ಎಲ್ಲ ಒಂದು ಸಂಸ್ಥೆ, ಅದರ ಜೊತೆಗೆ ಒಳ್ಳೆ ಕೋಆರ್ಡಿನೇಷನ್ ಕೊಟ್ಟಿದ್ದಾರೆ. ನಮ್ಮ ಒಂದು ಬಿ ಆಫೀಸ್ ಕಡೆಯಿಂದ ನಮ್ಮ ಒಂದು ಇಲಾಖೆಗೆ ಈ ಸಮಸ್ಯೆ ಒಳ್ಳೆ ಕೋಆಪರೇಷನ್ ಕೊಟ್ಟಿದ್ದಾರೆ. ಸ್ಟೇಟ್ ಲೆವೆಲ್ ಆಗಲಿ ಆಡ್ಸೋಕ್ಕೆ, ಥ್ರೋಬಾಲು ಮತ್ತು ಲಾಸ್ಟ್ ಇಯರ್ ಕ್ರಿಕೆಟ್ ನಡೆಸಿದ್ವಿ. ಅದಕ್ಕೆಲ್ಲ ನಾವು ಈ ಸಮಸ್ಯೆ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೆ. ಅದೇ ರೀತಿ ಈ ವರ್ಷವೂ ಸಹ ಎಲ್ಲ ಗೇಮಲ್ಲಿ ಒಳ್ಳೆ ತರಬೇತಿ ತಗೊಂಡು ಈಗಲೇ ನೋಡಿ ತರಬೇತಿದಾರದ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಒಳ್ಳೆಯ ಒಂದು ಫಲಿತಾಂಶ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಆಟ ಆಡಿ ಚೆನ್ನಾಗಿ ಓದಿ ಏನು ಈ ಒಂದು ಬುಕ್ಕನ್ನು ವಿತರಣೆ ಮಾಡೋಕ್ಕೆ ರೋಟರಿ ಕ್ಲಬ್ನಿಂದ ಬಂದಿದ್ವಿ. ಈ ಒಂದು 25 ಇಯರ್ಸಿಂದ ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಮುಖ್ಯ ಕಾರಣಕರ್ತರು ಆಮು ಸರ್ ಅವರು. ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.